ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಬಹುಶಃ ಈ ಹಂತದಲ್ಲಿ ನಾವು ನಮ್ಮದು ಗ್ಯಾರಂಟಿಗಳ ಆಧಾರದ ಮೇರೆಗೆ ಸುಳ್ಯದಲ್ಲಿ ನಾವು ಲೀಡ್ ಹೊಡಿತೇವೆ ಅನ್ನುವಂಥದ್ದು ಮಾತಾಡುವಂಥ ಸುಮ್ಮನೆ ರಾಜಕೀಯಕ್ಕೆ ಮಾತಾಡಬೇಕು. ನಾನು ಲೀಡ್ ಹೊಡಿತೇವೆ ಅನ್ನುವಂಥ ಮಾತನ್ನು ನಾವು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಸರಿಸುಮಾರು ಬಿಜೆಪಿ ಹತ್ತಿರಕ್ಕೆ ಬರುವಂಥದ್ದಕ್ಕೆ ನಾವು ಒಂದು ರೀತಿಯ ವಾತಾವರಣ ನಮಗೆ ಇಲ್ಲಿ ಸುಳ್ಯ ಅವರಿಗೆ ಹೇಳಿರತಕ್ಕಂಥದ್ದು ಜನರಿಗೆ ತಲುಪಿದೆಯಾ ಅನ್ನುವಂಥ ನಮ್ಮ ಪ್ರಶ್ನೆಗಳು ಮಾಡತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನು ಜನರಿಗೆ ಮುಟ್ಟಿಸತಕ್ಕಂಥ ಮತದಾರರಿಗೆ ಮುಟ್ಟಿಸತಕ್ಕಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಾವು ಒಂದಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಹೇಳಬೇಕು ಅಂತೇಳಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ತಮಗೆ ಗೊತ್ತಿದ್ದಾಗೆ 2014ರಲ್ಲಿ ಸನ್ಮಾನ್ಯ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿಯಾದರು. ಆ ನಂತರ ಮತ್ತೊಂದು ಬಾರಿ ಕೂಡ ಪ್ರಧಾನಮಂತ್ರಿ ಆಗತಕ್ಕಂಥ ಸಂದರ್ಭದಲ್ಲಿ ಅಥವಾ ಅವರು ಆ ಒಂದು 2016ರ ವೇಳೆಗಾಗುವಾಗ ಜನರಿಗೆ ಒಂದು ಭರವಸೆಗಳನ್ನು ಕೊಟ್ಕೊಂಡು ಬಂದಿದ್ರು. ಏನು ಕೊಟ್ಕೊಂಡು ಬಂದಿದ್ರು ಅಂತ ಹೇಳಿದ್ರೆ, ಅವತ್ತು ಬಹಳಷ್ಟು ಹಾಟ್ಲಿ ಡಿಸ್ಕಸ್ ಅಥವಾ ಭಾರಿ ಬಿಸಿ ಚರ್ಚೆಗಿದ್ದಿರತಕ್ಕಂಥದ್ದು ಅವತ್ತಿನ ಸಂದರ್ಭದಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ದರಗಳನ್ನು ನಾವು ಬಹಳಷ್ಟು ಕಡಿಮೆ ಮಾಡ್ತೇವೆ. ನಾವು ಪೆಟ್ರೋಲ್ ಡೀಸೆಲ್ ದರವನ್ನು ಜಸ್ಟ್ ಲೈಕ್ ಬಿಸಿಲರಿ ನೀರಿಗೆ ಏನು ರೇಟ್ ಬರ್ತದೋ ಆ ರೀತಿಯ ದರವನ್ನು ನಾವು ಪೆಟ್ರೋಲ್ ಡೀಸೆಲ್ಗೆ ತರಿಸ್ತೇವೆ ಅನ್ನುವಂಥ ಮಾತುಗಳನ್ನು ಅವರು ಹೇಳಿಕೊಂಡು ಬಂದರು. ಹಾಗೆಯೇ ಗ್ಯಾಸನ್ನು ಕೂಡ ಬಹಳಷ್ಟು ನಾವು ಕಡಿಮೆಗೆ, ಇವತ್ತೇನು ಕಾಂಗ್ರೆಸ್ ಮಾರಾಟ ಮಾಡ್ತಿದೆ ಅದರಿಂದ ಕಡಿಮೆಗೆ ಕೊಡ್ತೇವೆ ಅನ್ನುವಂಥದ್ದನ್ನು ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವಂಥದ್ದನ್ನು ಪ್ರಯತ್ನವನ್ನು ಮಾಡಿದರು. ಅದೇನು 15 ಲಕ್ಷ ಹಣವನ್ನು ಸ್ವಿಸ್ ಬ್ಯಾಂಕಲ್ಲಿ ಇರತಕ್ಕಂಥ ಹಣವನ್ನು ತಂದು 15 ಲಕ್ಷ ಹಣವನ್ನು ಪ್ರತಿಯೊಬ್ಬನ ಖಾತೆಗೆ ಹಾಕ್ತೇವೆ ಅನ್ನುವಂಥದ್ದನ್ನು ಹೇಳಿದರು. ಜನ್ಧನ್ ಖಾತೆಗೆ ಕೂಡ 5,000 ಸಾವಿರ ರೂಪಾಯಿಯನ್ನು ನಾವು ಬಡವರ ಖಾತೆಗೆ ಹಾಕ್ತೇವೆ ಅನ್ನುವಂಥದ್ದನ್ನು ಹೇಳಿದರು. ಮತ್ತು ಖಾತೆಯನ್ನು ತೆರವು ಮಾಡುವಂಥದ್ದಕ್ಕೆ ಅವರು ತೆರವು ಮಾಡಿಸುವಂಥ ಪ್ರಯತ್ನಗಳನ್ನು, ಖಾತೆ ಓಪನ್ ಮಾಡುವಂಥ ಪ್ರಯತ್ನವನ್ನೆಲ್ಲವನ್ನು ಮಾಡಿದರು. ಟೆಕ್ನಿಕಲ್ ಆಗಿ ತೊಂದರೆ ಇರತಕ್ಕಂಥದ್ದು ಏನಾಗಿದೆ ನಾವು ಅದನ್ನು ಸರಿಪಡಿಸಿಕೊಡ್ತೇವೆ ಅನ್ನುವಂಥ ಮಾತುಗಳನ್ನು ಕೂಡ ಹೇಳಿಕೊಂಡು ಬಂದಿದ್ದೇವೆ. ಹಾಗಾಗಿ ಈ ಬಾರಿ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ, ಅದರಲ್ಲೂ ಕೂಡ ಸುಳ್ಯದಲ್ಲಿ ನಾವು ಯಾವಾಗಲೂ ಹಿಂದೆ ಇರತಕ್ಕಂಥದ್ದು. ಸುಳ್ಯದಲ್ಲಿ ನಾವು ಲೀಡ್ ಹೊಡಿತೇವೆ ಅನ್ನುವಂಥದ್ದು ಮಾತಾಡುವಂಥ ಸುಮ್ಮನೆ ರಾಜಕೀಯಕ್ಕೆ ಮಾತಾಡಬೇಕು. ನಾನು ಲೀಡ್ ಹೊಡಿತೇವೆ ಅನ್ನುವಂಥ ಮಾತನ್ನು ನಾವು ಮಾತಾಡಲಿಕ್ಕೆ ಹೋಗುವುದಿಲ್ಲ. ಆದರೆ ಸರಿಸುಮಾರು ಬಿಜೆಪಿ ಹತ್ತಿರಕ್ಕೆ ಬರುವಂಥದ್ದಕ್ಕೆ ನಾವು ಒಂದು ರೀತಿಯ ವಾತಾವರಣ ನಮಗೆ ಇಲ್ಲಿ ಸುಳ್ಯ ಕೊಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಬಹುಶಃ ಈ ಹಂತದಲ್ಲಿ ನಾವು ನಮ್ಮದು ಗ್ಯಾರಂಟಿಗಳ ಆಧಾರದ ಮೇರೆಗೆ ಮತವನ್ನು ಕೇಳತಕ್ಕಂಥ ಒಂದು ಸಂದರ್ಭ ಬರ್ತದೆ. ಎರಡನೇದು ಅಭಿವೃದ್ಧಿಯ ಆಧಾರದ ಮೇರೆಗೆ ಮತವನ್ನು ಕೇಳತಕ್ಕಂಥ ಸಂದರ್ಭ ಬರ್ತದೆ. ಬಿಜೆಪಿಯವರು ವೈಯಕ್ತಿಕವಾಗಿ ಅದನ್ನು ಕೊಡ್ತೇವೆ ಇದನ್ನು ಕೊಡ್ತೇವೆ ಅನ್ನೋದು ಏನೆಲ್ಲ ಹೇಳಿದ್ರೆ ಯಾವುದನ್ನು ಕೊಡಲಿಲ್ಲ. ಅಭಿವೃದ್ಧಿ ಕಡೆಗೆ ನೋಡಿದ್ರು ಕೂಡ ಶೂನ್ಯವಾಗಿರತಕ್ಕಂಥ ಅಭಿವೃದ್ಧಿ ಆಗ್ತಾ ಇದೆ. ಹಾಗಾಗಿ ಈ ಬಾರಿ ನಮ್ಮ ಮಂಗಳೂರು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ನಾವು ಕೇಳತಕ್ಕಂಥದ್ದು ಮತ್ತು ನಾವು ಮತವನ್ನು ಕೇಳತಕ್ಕಂಥದ್ದು ಒಂದು ಬಹುಮುಖ್ಯವಾಗಿ ನಾವು ಪ್ರತಿಯೊಬ್ಬನ ಮನೆಗೂ ಕೂಡ ನಮ್ಮ ಗ್ಯಾರಂಟಿಗಳು ಮುಟ್ಟಿದೆ ಅನ್ನುವಂಥ ದೃಷ್ಟಿಯಲ್ಲಿ ನಾವು ಮತವನ್ನು ಕೇಳತಕ್ಕಂಥದ್ದು. 5 ಗ್ಯಾರಂಟಿಗಳಿದ್ದಾವೆ. 5 ಗ್ಯಾರಂಟಿಗಳಲ್ಲಿ ಯಾವೊಬ್ಬನ ಮನೆಗೂ ಒಂದು ಗ್ಯಾರಂಟಿ ಮುಟ್ಟದೇ ಇರತಕ್ಕಂಥ ಯಾವೊಬ್ಬನ ಮನೆಗೂ ಇರಲಿಕ್ಕಿಲ್ಲ ಅನ್ನೋದು ಬಹಳ ಘಟ್ಟಘೋಷವಾಗಿ ನಾವು ಹೇಳತಕ್ಕಂಥದ್ದು. ಬಹುಶಃ ನಿಮ್ಮ ಅವತ್ತಿನ ಕುರುಕ್ಷೇತ್ರ ಸಂದರ್ಭದಲ್ಲಿ ಎಲ್ಲ ಬಿಜೆಪಿಯವರ ಎದುರಲ್ಲೇ ನಾವು ಕೇಳಿದ್ವಿ, ಯಾರ ಮನೆಗೆ ಬರಲಿಲ್ಲ ಹೇಳಿ ಅಂತ. ಅವರು ನಮ್ಮ ಮನೆಗೂ ಬಂದಿದೆ ಅಂತ ಅವರು ಒಪ್ಕೊಳ್ಳೇಬೇಕಾಗಿರತಕ್ಕಂಥ ಇಶ್ಯೂ. ನಾವು ಕಾಂಗ್ರೆಸ್ ಕೊಟ್ಟಿರತಕ್ಕಂಥದ್ದು ಕಣ್ಣಿಗೆ ಕಾಣುವಂಥ ರೀತಿ ಪ್ರತಿಯೊಬ್ಬರಿಗೂ ಮುಟ್ಟಿರತಕ್ಕಂಥ ಗ್ಯಾರಂಟಿಗಳನ್ನು ನಾವು ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಾರ್ಟಿಗೆ ಏನು ಕೊಟ್ಟಿದ್ದಾರೆ ಅಂತ ನಾವು ಇವತ್ತು ಕೇಳತಕ್ಕಂಥದ್ದು. ಅವರು ನಾವು ಒಂದು ಮಾತು ಹೇಳ್ತಾ ಇದ್ದೀವಿ, ನಾವು ಗ್ಯಾರಂಟಿಗಳ ಮೂಲಕ ಬಡವರ ಹೊಟ್ಟೆ ತುಂಬಿಸತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ. ಆದರೆ ಬಿಜೆಪಿಯವರು ಬೇರೆ ಬೇರೆ ಅಪಪ್ರಚಾರಗಳ ಮೂಲಕ ಜನರ ಕಿವಿಯನ್ನು ತುಂಬಿಸುವಂಥ ಕೆಲಸ ಮಾಡಿದ್ದಾರೆ. ಕಿವಿ ತುಂಬಿಸುವ ಕೆಲಸ ಮಾತ್ರ ಅವರು, ನಾವು ಹೊಟ್ಟೆ ತುಂಬಿಸುವ ಕೆಲಸವನ್ನು ಮಾತ್ರ ಮಾಡೋದು. ಹಾಗಾಗಿ ಈ ಬಾರಿ ಕಿವಿ ತುಂಬಿಸತಕ್ಕಂಥ ವಿಚಾರದ ಬಗ್ಗೆ ಜನ ಚಿಂತನೆ ಮಾಡುವುದಿಲ್ಲ, ಅದರ ಬಗ್ಗೆ ಆಲೋಚನೆಯನ್ನು ಮಾಡುವುದಿಲ್ಲ. ಮತ್ತೆ ಅಂತ ಕಿವಿ ತುಂಬಿಸುವವರಿಗೆ ಮತವನ್ನು ಕೊಡತಕ್ಕಂಥ ಕೆಲಸ ಮಾಡುವುದಿಲ್ಲ. ಯಾರು ಹೊಟ್ಟೆ ತುಂಬಿಸ್ತಾನೋ, ಯಾರು ಹಸಿದವನಿಗೆ ಊಟ ಕೊಡ್ತಾರೋ, ಏನು ಗ್ಯಾರಂಟಿಗಳನ್ನ ಅಗತ್ಯ ಇದ್ದವರಿಗೆ ಕೊಡ್ತಾರೋ, ಬಹುಶಃ ಆ ಕಡೆಗೆ ಮತ ಹಾಕ್ತಾರೆ ಅನ್ನುವಂಥದ್ದು ಈ ಬಾರಿ ಜನರ ನಾಡಿ ಮಿಡಿತ ನಮಗೆ ಈಗಾಗಲೇ ತಿಳಿದು ಬಂದಿದೆ. ಇವತ್ತು ನಾವು ಮನೆಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ನಮ್ಮನ್ನು ಬಹಳ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡಿ ನಮಗೆ ಗ್ಯಾರಂಟಿ ಕೇಳಿದಾಗ ಈ ಗ್ಯಾರಂಟಿ ಸಿಕ್ಕಿದೆ, ಏನಾದ್ರು ಸಣ್ಣ ಪುಟ್ಟ ಲೋಪದೋಷಗಳಾದರೆ ಅವರು ಹೇಳ್ತಾರೆ, ಸಣ್ಣ ಪುಟ್ಟ ಲೋಪದೋಷ ಅದು ನಮಗೆ ಯಾವುದೋ ಕೆಲವು